ಬೇರೆ ಯುವಕನ ಜೊತೆ ಎಲ್ಲವೂ ಮುರಿದು ಬಿತ್ತು ಮದುವೆ. ಬೇರೊಬ್ಬ ಯುವಕನ ಜೊತೆಗೆ ಪ್ರೀತಿ ಮಾಡ್ತಾ ಇದ್ರಂತೆ. ಕಲ್ಯಾಣ ಮಂಟಪದಲ್ಲೇ ಮದುವೆ ರಿಜೆಕ್ಟ್ ಮಾಡಿದಾಳೆ ಯುವತಿ. ಬೇರೆ ಹುಡುಗನನ್ನ ಪ್ರೀತಿಸಿದ್ದೇನೆ, ನನಗೆ ಈ ಮದುವೆ ಬೇಡ. ಕಲ್ಯಾಣ ಮಂಟಪದಲ್ಲಿ ಗದ್ದಲ ಗೊಂದಲ ಎಲ್ಲ ಸೃಷ್ಟಿಯಾಗಿದೆ. ಯುವತಿ ವಾಪಸ್ ಬಂದಿದ್ದಾರೆ. ಮದುವೆಗೆ ಒಲ್ಲೆ ಎಂದ ಹಾಸನದ ಭುವನಹಳ್ಳಿಯ ಯುವತಿ. ಆಲೂರು ತಾಲೂಕಿನ ಯುವಕನ ಜೊತೆಗೆ ಮದುವೆ ನಡೀತಾ ಇತ್ತು, ಬಹಳ ಸಂಭ್ರಮ. ಆದರೆ ಮುಹೂರ್ತದ ವೇಳೆ ಯುವತಿಗೆ ಒಂದು ಫೋನ್ ಕರೆ ಬರುತ್ತೆ. ತಕ್ಷಣವೇ ಮದುವೆ ಬೇಡ ಅಂತ ಹೇಳಿ ಎದ್ದು ಹೋಗ್ಬಿಡ್ತಾಳೆ ಯುವತಿ. ರೂಮ್ಗೆ ಹೋಗಿ ಬಾಗಿಲನ್ನು ಹಾಕೊಂಡು ಬಿಡ್ತಾಳೆ ಯುವತಿ. ಯುವತಿಯ ಮನವೊಲಿಸೋದಕ್ಕೆ ಶತಾಯಗತಾಯ ಪ್ರಯತ್ನವನ್ನ ಪಡ್ತಾರೆ ಪೋಷಕರು. ಹೀಗೆಲ್ಲ ಮಾಡಬೇಡಮ್ಮ ಅಂತ ಹೇಳಿದ್ರು ಕೂಡ, ಎಷ್ಟೇ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಆ ವಧು ಮಾತ್ರ ಒಪ್ಕೊಳ್ಳೋದಿಲ್ಲ. ಯುವತಿ ಹಠ ಹಿಡಿದಾಗ ನನಗೂ ಈ ಮದುವೆ ಬೇಡ ಅಂತ ಹೇಳಿ ವರ ಹೇಳ್ತಾನೆ. ಇನ್ನೇನು ಮಾಡಕ್ಕೆ ಸಾಧ್ಯ? ಯುವತಿನೇ ಮದುವೆ ಬೇಡ ಅಂತ ಅಂದಾಗ ಆ ಪಾಪ ಮದುವೆ ಆಗೋ ವರ ಇನ್ನೇನು ಮಾಡೋದಕ್ಕೆ ಸಾಧ್ಯ? ಬಲವಂತದಿಂದ ಮದುವೆ ಆದರೆ ಇಡೀ ಜೀವನ ಪೂರ್ತಿ ನರಕ ಅನುಭವಿಸ್ಬೇಕಾಗುತ್ತೆ. ಹಾಗಾಗಿನೇ ಈ ಮದುವೆ ನನಗೂ ಬೇಡ, ಆ ಹುಡುಗಿಗೆ ಇಷ್ಟ ಇಲ್ಲ ಅಂತ ಅಂದರೆ ಬೇಡ ಅನ್ನೋ ನಿಟ್ಟಿನಲ್ಲಿ ಆ ವರನೂ ಹೇಳಿದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಇಷ್ಟೆಲ್ಲ ಆಗೋದಕ್ಕಿಂತ ಮೊದಲೇ ಮನೆಯವ್ರ ತಪ್ಪು ಕೂಡ ಇದೆ, ಆ ವಧುವಿನ ತಪ್ಪು ಕೂಡ ಇದೆ. ಯಾಕೆ ಅಂತ ಹೇಳಿದರೆ ಭಾಳ ಪ್ರಮುಖವಾಗಿ ಆ ಹುಡುಗಿಗೆ ಮದುವೆ ಒಪ್ಪಿಗೆ ಇದೆಯಾ ಇಲ್ವಾ ಇದೆಲ್ಲವನ್ನೂ ಕೂಡ ಕುಟುಂಬಸ್ಥರು ಯೋಚನೆ ಮಾಡಬೇಕಾಗಿತ್ತು ಮತ್ತು ಕೇಳಬೇಕಾಗಿತ್ತು. ಅದೆಲ್ಲ ಕೇಳದಿದ್ದಕ್ಕೇನೆ ಇವತ್ತು ಇಂಥ ಒಂದು ಪರಿಸ್ಥಿತಿ ಬಂದಿರೋದು ಅಂತ ಕಾಣಿಸ್ತಾ ಇದೆ. ಅಂದರೆ ಆ ಯುವತಿನೂ ಕೂಡ ಮನೇಲಿ ಹೇಳಿದಾಳೋ ಇಲ್ವೋ ಗೊತ್ತಿಲ್ಲ. ಯಾಕೆಂತ ಹೇಳಿದರೆ ಕೆಲವೊಂದಿಷ್ಟು ಜನ ಪಾಪ ಭಯದಿಂದ, ತಂದೆ ತಾಯಿಗಳ ಭಯದಿಂದ ಹೇಳಿರಲ್ಲ. ಆದರೆ ಇಲ್ಲಿ ಇಷ್ಟು ಧೈರ್ಯ ಮಾಡಿದಾಳೆ ಯುವತಿ ಅಂತ ಅಂದರೆ ಮನೇಲಿ ಹೇಳಿರ್ತಾಳೆ ಅನ್ನೋದು ಕೂಡ ಒಂದು ಅಂದ್ಕೊಳ್ಬಹುದು. ಒಂದು ಹುಡುಗನ ಇಷ್ಟಪಡ್ತಾ ಇದ್ದೀನಿ, ಅವನ ಜೊತೆಗೆ ಮದುವೆ ಮಾಡಿಕೊಡಿ ಅನ್ನೋ ನಿಟ್ಟಿನಲ್ಲಿ ಏನಾದರೂ ಕೇಳಿರಬಹುದು. ಆದರೆ ಮರ್ಯಾದೆಗೆ ಎದುರಿ ಬೇಡವೇ ಬೇಡ ಅಂತ ಹೇಳಿ ಮತ್ತೊಂದು ಮದುವೆ ಮಾಡೋದಕ್ಕೆ ಪ್ರಯತ್ನವನ್ನು ಕೂಡ ಪಟ್ಟಿರಬಹುದು. ಆ ಸಂದರ್ಭದಲ್ಲಿ ಆ ಯುವತಿ ಮನಸ್ಸು ಒಪ್ಪಿಲ್ಲ ಮದುವೆ ಮಾಡಿಕೊಳ್ಳೋದಕ್ಕೆ. ಹಾಗಾಗಿನೇ ಹಸೆಮಣೆಯಿಂದ ಆಕೆ ಎದ್ದು ಹೋಗಿದ್ದಾಳೆ. ಇನ್ನು ಮತ್ತೊಂದು ದೃಶ್ಯದಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮದುವೆಯನ್ನು ಮುರಿದ ನಂತರ ಅಥವಾ ಮದುವೆಯಿಂದ ಹಸೆಮಣೆಯಿಂದ ಎದ್ದು ಬಂದ ನಂತರ ಒಬ್ಬ ಯುವಕ ಆಕೆಯನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಮೇ ಬಿ ಆತನೇ ಆಕೆಯ ಪ್ರಿಯತಮ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಅದಾದ ನಂತರ ಅವರನ್ನು ಕರ್ಕೊಂಡು ಹೋಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಆದರೆ ಒಂದಂತೂ ಭಾಳ ನೋವಿನ ಸಂಗತಿ, ಎರಡೂ ಕುಟುಂಬಸ್ಥರ ಒಂದು ಪರಿಸ್ಥಿತಿ ಇದೆಯಲ್ಲ ಈಗ ಸದ್ಯದ ಮಟ್ಟಿಗೆ, ಜೊತೆಗೆ ವರನ ಪರಿಸ್ಥಿತಿ ಇದೆಯಲ್ಲ, ಭಾಳ ನೋವಿನ ಸಂಗತಿ. ಯಾಕೆಂತ ಹೇಳಿದರೆ ಬಹಳಷ್ಟು ಜನ ಬಂದಿದ್ದರು, ಜೊತೆಗೆ ಎಲ್ಲ ಸಂಬಂಧಿಕರು ಎಲ್ಲ ಜನ ಬಂದಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ತಮ್ಮ ಮಗಳು ಹಸೆಮಣೆಯಿಂದ ಎದ್ದು ಬಿಡ್ತಾಳೆ ಅಂತ ಅಂದಾಗ ತಂದೆ ತಾಯಿಗಳಿಗೆ ಭಾಳ ಹರ್ಟ್ ಆಗಿರುತ್ತೆ.